ಮೇಡಮ್ ಕ್ಷಮಿಸಿ ನಾವು ತೊಂದರೆ ಕೊಡ್ತಾ ಇದ್ದೀವಿ. ಏನಾಯ್ತು? ಎಷ್ಟೊತ್ತಲ್ಲಿ ಇದಾಗಿ ನಿನ್ನೆ ಚೂರು ಸೀರಿಯಸ್ ಇದ್ರು ಅವರು. ನಿನ್ನೆ ನಾವು ಮತ್ತೆ ಬೆಳಿಗ್ಗೆ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ದ ಇದು ಇಲ್ಲ ತಿಂತೇನೆ, ನಿನ್ನೆ ಏನ್ ತಿನ್ನಿಲ್ಲ, ನಿನ್ನೆ ಏನ್ ತಿನ್ನಿಲ್ಲ ಅಂತ ಹೇಳಿ ನಾನು ಮೊದಲಿಗೆ ಹೇಳಿದ 9:30 ಆಗಿ ಬರುವಾಗ 10:30 ಇಲ್ಲಿ ಬರುವಾಗ ಕಾಲೆಲ್ಲ ಕೆಳಗಿತ್ತು. ಆಕ್ಚುಲಿ ಅಲ್ಲಿ ಡಾಕ್ಟರ್ ECG ಎಲ್ಲ ಇದು ಮಾಡಿದ್ರು. ಅವರೆಲ್ಲ ಹಾರ್ಟ್ ಬೀಟ್ ಇದ್ದಾರೆ, ಹಾರ್ಟ್ ಬೀಟ್ ಸ್ವಲ್ಪ ಸ್ಲೋ ಇದೆ ಹಾರ್ಟ್ ರೇಟ್ ಅಂತ ಹೇಳಿದ್ರು. ವಿದಿನ್ 5 minutes ಅವ್ರು ನನಗೆ ಬಂದು ಹೇಳಿದ್ರು ಎಷ್ಟೊತ್ತಲ್ಲಿ 10:39 ಇಲ್ಲಿದೆ. ಸೊ ನಾನು ಬರುವಾಗಲೇ ಸ್ವಲ್ಪ ಕಾಲೆಲ್ಲ ಕೆಳಗೆ ಬಿದ್ದಿತ್ತು. ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಸೊ ಡಾಕ್ಟರ್ ಅಲ್ಲಿ ಮತ್ತೆ ECG ರೇಟ್ ಹೇಳಿದ್ರು. ಇಲ್ಲ ಅವರು 15 minutes ಬ್ಯಾಕ್ ಕರೆಕ್ಟ್ ಹುಡುಗ ನಮ್ಗೆ ಇರುವಾಗ ಅಟೆಂಡೆಂಟ್ ಇರುವಾಗ ಅವರು ಮಲಗ್ತಿದ್ರು, ತಿಂತಿರ್ಲಿಲ್ಲ. ಮತ್ತೆ 15 minutes ಬ್ಯಾಕ್ ಅವರು ಅನ್ಕಾನ್ಶಿಯಸ್ ಆದ್ರು. ಮತ್ತೆ ನನಗೆ ಅವ್ರು ಹೇಳ್ತು ಇಲ್ಲ ತುಂಬಾ ಕ್ರಿಟಿಕಲ್ ಇದೆ ಹೇಳಿದ್ರು. ಕರೆನಿಗೆಲ್ಲ ಹೇಳಿದ್ರು ನನಗೆ. ಅಷ್ಟರೊಳಗೆ ವಿದಿನ್ 2-3 minutes ಈ ಸೈಡ್ he left. ನಾನು ಕಾಲ್ ಮಾಡಿದ್ದೆ, ಇವರಿಗೆ ಕಾಲ್ ಮಾಡಿ ಸೀರಿಯಸ್ ಇದ್ದಾರೆ ಬೇಕಪ್ಪ ಅಂತ ತಗೊಂಡು ಹೋಗ್ಬೇಕು. ಅದು ಫಸ್ಟ್ ಒಂದು ಇಂಜೆಕ್ಷನ್ ಅದು ಕೊಟ್ಟ ನಂತರ ಈ ವಾಸ್ ಇನ್ ಹಾಸ್ಪಿಟಲ್, ಯಾರಿಗೂ ಗೊತ್ತಿರಲಿಲ್ಲ. ಮತ್ತೆ JP ನಗರ್ ಹಾಸ್ಪಿಟಲ್ ಎಲ್ಲಿ ಲೇಬರ್ಹುಡ್ ಅಲ್ಲಿಂದ ಮನೆಗೆ ಹೋದ್ದು ಸ್ವಲ್ಪ ದಿವಸ ಇದ್ದು. ಅಲ್ಲಿ ಪುನಃ ಬ್ರೆತ್ಲೆಸ್ನೆಸ್ ಆಗಿತ್ತಂತೆ. ಸೊ ನೈಟ್ 1 AM ಅರೌಂಡ್ ಅಲ್ಲಿ ಅಂಜನ್ಪುರ ಹತ್ರ ಇನ್ನೊಂದು ಹಾಸ್ಪಿಟಲ್ಗೆ ಅಲ್ಲಿ ಇಟ್ಟಿದ್ರು. ಅಲ್ಲಿಂದ ಇಲ್ಲಿಗೆ ತಗೊಂಡು ಬಂದು MIC ಎಲ್ಲ ಇಲ್ಲಿ ಇಟ್ರು. ಅಲ್ಲ ಈಗ ಗೊತ್ತಿಲ್ಲ, ನಾವೆಲ್ಲ ನೋ ಐಡಿಯಾ, ಅಷ್ಟು ಐಡಿಯಾ ಇಲ್ಲ ನಮಗೆಲ್ಲ. ಹೌದು, ಯಾಕಂದ್ರೆ ಎಲ್ಲರಿಗೆ ಇನ್ಫಾರ್ಮ್ ಮಾಡ್ಬೇಕಾಗ್ತದೆ, ಯಾರಿಗೆ ಹೇಗೆ ಮಾಡುದು ಗೊತ್ತಿಲ್ಲ ನನಗೆ. ನಾವೆಲ್ಲ ಅದಾದ ನಂತರ ಇವರ ಮನೆಗೆ ತಕೊಂಡೋಗಿ ಮತ್ತೆ ಉಡುಪಿಗೆ ತಗೊಂಡು, ಈಗ ತಾಯಿ ಹೊರಟಿದ್ದಾರೆ ಉಡುಪಿಯಿಂದ. ಶೀಸ್ 17. ಅವ್ರಿಗೆ ನಿನ್ನೆ ತನಕ ಕೇಳಿದ್ರು, ನಾವಿಬ್ಬರು ಸೇರಿ ಇಲ್ಲ ಮಲಗಿದ್ದಾರೆ ರೆಸ್ಟ್ ಮಾಡಿ. ನಿನ್ನೆ ಸೀರಿಯಸ್ ಹೇಳಿದ್ರು, ನಾವು ಹೇಳಿಲ್ಲ. ಯಾಕಂದ್ರೆ ಮಧ್ಯಲ್ಲೊಮ್ಮೆ ಸೀರಿಯಸ್ ಆಗಿ ಹೇಳುವಾಗ ಅವರೆಲ್ಲ ಸೊ ನಿನ್ನೆ ಈಗ ಹೊರಟಿದಾರಂತೆ, ಗೊತ್ತಿಲ್ಲ ನನಗೆ. ಇನ್ನೊಂದು ಅಂಕಲ್ ಫೋನ್ ಆಗಿ ಅವ್ರು ಬರ್ತಾರೆ. ನೋ ಐಡಿಯಾ ಸರ್, ತಲೆ ವರ್ಕ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.